ಈ ಬುರ್ಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡೋದಕ್ಕೆ ಷಡ್ಯಂತ್ರ ರೂಪಿಸೋದಕ್ಕೆ ಹುನ್ನಾರವನ್ನ ಹಾಕಿದ್ರಲ್ಲ ಅವರೆಲ್ಲರ ವಿಚಾರಣೆ ಆಗ್ತಾ ಇದೆ. ಅದರ ಭಾಗವಾಗಿ ಸೌಜನ್ಯ ಮಾವ ವಿಠಲ್ ಗೌಡಗೂ SIT ಫುಲ್ ಡ್ರಿಲ್ ನಡೆಸ್ತಾ ಇದೆ. ಪಾಯಿಂಟ್ ನಂಬರ್ 11A ನಿಂದ ಬುರ್ಡೆ ತಂದಿದ್ದೆ ಈ ವಿಠಲ್ ಗೌಡ. ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಬಂಗ್ಲೆಗುಡ್ಡದ 11A ಪಾಯಿಂಟ್ ಅಂತ ಗುರುತು ಮಾಡಿದ್ನಲ್ಲ ಅನಾಮಿಕ, ಆ ಪ್ಲೇಸ್. ಬುರ್ಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ SIT ಕಳಿಸ್ಕೊಟ್ಟಿದೆ. ಈಗ ಆ ಮಣ್ಣಿನ ಸ್ಯಾಂಪಲ್ ಅನ್ನ FSLಗೆ ಕಳಿಸಿದೆ. ವಿಠಲ್ ಗೌಡಗೆ ಸಾಥ್ ಕೊಟ್ಟಿದ್ದು ಡ್ರೈವರ್ ಪ್ರದೀಪ್ ಅನ್ನೋನು. ಪ್ರದೀಪ್ಗೂ ವಿಚಾರಣೆಯ ಬಿಸಿ ತರ್ತಾ ಇದೆ. ಈಗ ಇದೆಲ್ಲಕ್ಕೂ ಮೂಲ ಕಾರಣ ಬುರ್ಡೆ ಕತೆ ಹುಟ್ಕೊಂಡಿದ್ದೆ ವಿಠಲ್ ಗೌಡನಿಂದ ಅನ್ನೋದು. 11A ಪಾಯಿಂಟ್ನಿಂದ ಕೇವಲ ಬುರ್ಡೆ ಮಾತ್ರ ಸಿಕ್ಕಿದ್ದಾಗಿ ಮಾಹಿತಿ ಸಿಕ್ಕಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಈ SIT ವಿಚಾರಣೆ ಬುರ್ಡೆ ಕೇಸ್ ಸಂಬಂಧ ಕಂಟಿನ್ಯೂ ಆಗ್ತಾ ಇದೆ. ಅದರ ಭಾಗವಾಗಿ ವಿಠಲ್ ಗೌಡನ ವಿಚಾರಣೆ ಜೊತೆಗೆ ಡ್ರೈವರ್ ಪ್ರದೀಪನ ವಿಚಾರಣೆ ಹೇಗಾಗ್ತಾ ಇದೆ ಅಂತ. ಶರತ್, ಇಲ್ಲಿ ಬುರ್ಡೆಯನ್ನ ತಂದುಕೊಟ್ಟಂತ ಕೇಸ್ನಲ್ಲಿ 4 ಗೆಸ್ಗಳಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಮೈಸೂರಿನ ತಂದು ಕೊಟ್ಟಿರುವಂತದ್ದು ಮೊದಲು ಬಾಯ್ಬಿಟ್ಟಿರ್ತಕ್ಕಂಥ, ಅದಾದ ಬಳಿಕ ಜಯಂತ್ ಕೊಟ್ಟರು ಅಂತ ಹೇಳಿ ಬೇರೆ ಬೇರೆ ತಿಮ್ರೋಡಿಯ ಮನೆಯಿಂದಲೂ ಕೂಡ ತಿಮ್ರೋಡಿಯ ರಬ್ಬರ್ ತೋಟದಿಂದಲೂ ಕೂಡ ಬುರ್ಡೆ ಸಿಕ್ತು ಅಂತ ಹೇಳಿ ಚಿನ್ನೆ ಹೇಳ್ಕೊಂಡಿದ್ದ. ಕೊನೆಯದಾಗಿ ಸತ್ಯ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಿ ಹೇಳಾಗ್ತಾ ಇತ್ತು. ಹೀಗಾಗಿ ನಂಗೆ ಬುರ್ಡೆ ತಂದು ಕೊಟ್ಟವರು ಗಿರೀಶ್ ಮಠಣ್ಣ ಅಂತೇಳಿ, ಗಿರೀಶ್ ಮಠಣ್ಣಿಗೆ ತಂದು ಕೊಟ್ಟರು ಅಂತೇಳಿ ವಿಠಲ್ ಗೌಡ ಎಲ್ಲಿಂದ ತಂದ್ರೆ ಪಾಯಿಂಟ್ ನಂಬರ್ 11A ಆ ಒಂದು ಭೂಮಿಯ ಮೇಲ್ಮೈನಿಂದ ಇದನ್ನ ಅಂದ್ರೆ ಬುರ್ಡೆನ ತಂದುಕೊಟ್ರು ಅಂತೇಳಿ. ಯಾಕಂದ್ರೆ ಮರದ ಕೆಳಗಡೆ ಈ ಬುರ್ಡೆ ಇತ್ತು, ಅಲ್ಲಿಂದ ತೆಗೆದುಕೊಂಡು ಬಂದ್ವಿ ಅಂತೇಳಿ ವಿಠಲ್ ಗೌಡ ಹೇಳ್ತಾ ಇದ್ದಾನೆ. ಆದ್ರೆ ಈ ಎಲ್ಲವೂ ಕೂಡ ದಾರಿ ತಪ್ಪಿಸುವಂತ ಪ್ರಯತ್ನನ ಏನು ಎತ್ತ ಎಲ್ಲನ್ನೂ ಕೂಡ ಸಾಕ್ಷಿ ಸಮೇತವಾಗಿ ಪ್ರೂವ್ ಮಾಡಬೇಕಾಗುತ್ತೆ. ಆ ಒಂದು ಬುರ್ಡೆಯನ್ನ ಅಲ್ಲಿ ತೆಗೆದಿದ್ದ ಹೌದಾದ್ರೆ ಅಲ್ಲಿನ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕು. ಈ ಪ್ರಯತ್ನವನ್ನು SIT ನಿನ್ನೆ ಮಾಡಿತ್ತು. ಆ ಸ್ಪಾಟ್ ಯಾವ್ದಪ್ಪ ಅಂತೇಳಿ ಕರ್ಕೊಂಡೋಗಿ ನಿನ್ನೆ ಸ್ಥಳ ಪರಿಶೀಲನೆ ಮಾಡಿ ಆ ಸ್ಥಳದಿಂದ ಮಣ್ಣನ್ನು ತೆಗೆದುಕೊಂಡು ಬಂದಿದ್ರು. ಅದಾದ ನಂತರ ಲ್ಯಾಬ್ ಅನ್ನ ಕಳಿಸಿದ್ರು. ಒಟ್ಟಾರೆ 2 ಮಣ್ಣುಗಳು, ಯಾಕಂದ್ರೆ ಮೊದಲು ಧರ್ಮಸ್ಥಳದ ಮಣ್ಣು ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ರು, FSLಗೆ ಕಳಿಸ್ಕೊಡ್ಲಾಗಿತ್ತು. ಅದಾದ ಬಳಿಕ ತಿಮ್ರೋಡಿಯ ರಬ್ಬರ್ ತೋಟದಿಂದಲೂ ಕೂಡ ಮಣ್ಣನ್ನು ಸಂಗ್ರಹ ಮಾಡಿ ಕಳಿಸ್ಕೊಡ್ಲಾಗಿತ್ತು. ಇದೀಗ 11A ಪಾಯಿಂಟ್ ಇಂದಲೂ ಕೂಡ ಮಣ್ಣನ್ನು ನಿನ್ನೆ ಕಲೆಕ್ಟ್ ಮಾಡ್ಕೊಂಡು ಬಂದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಈ ಮೂಲಕವಾಗಿ ಇಲ್ಲಿ ಪರೀಕ್ಷೆ ಆಗುತ್ತೆ. ಪರೀಕ್ಷೆ ಆದ ಬಳಿಕವಾಗಿ ವಿಠಲ್ ಗೌಡ ಹೇಳಿದ್ದೆ, ಯಾಕಂತ ಹೇಳಿದ್ರೆ ಹೇಳಿಕೆ ಕೊಟ್ಟ ತಕ್ಷಣವಾಗಿ ಅದನ್ನ ಒಪ್ಕೊಳ್ಳಿ ಸಾಧ್ಯ ಆಗೋದಿಲ್ಲ, ಅದನ್ನ ವೈಜ್ಞಾನಿಕವಾಗಿ ಪ್ರೂವ್ ಮಾಡಬೇಕಾಗುತ್ತೆ. ಈ ಪ್ರಯತ್ನವನ್ನು SIT ಮಾಡ್ತಾ ಇದೆ. ಅದೇ ರೀತಿ ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸಿದೆ. ಯಾಕಂತ ಹೇಳಿದ್ರೆ ಬುರ್ಡೆ ತಂದು ಕೊಟ್ಟರಂತ ತಕ್ಷಣ SIT ಬಿಡೋದಿಲ್ಲ. ಯಾಕೆ ತಂದು ಕೊಟ್ಟರು, ಏನು ಅಪಪ್ರಚಾರ ಮಾಡ್ಲಿಕ್ಕೆ ಯಾವ ರೀತಿ ಷಡ್ಯಂತ್ರವನ್ನು ಮಾಡಲಾಯಿತು, ಅದಾದ ಬಳಿಕವಾಗಿ ಹಳ್ಳಿಮನೆ ಹೋಟೆಲ್ ರಹಸ್ಯ, ತಿಮ್ರೋಡಿಯ ತೋಟದ ಮನೆ ರಹಸ್ಯ ಎಲ್ಲವನ್ನೂ ಕೂಡ ಈಗ ಕೇಳ್ತಾ ಇದ್ದಾರೆ. ಒಟ್ಟಾರಾಗಿ ಇನ್ನೂ ಕೂಡ ಸಾಕ್ಷ್ಯಾಧಾರಗಳ ಕಲೆ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ FSL ರಿಪೋರ್ಟ್ ಬರಬೇಕು, ಮತ್ತೊಂದಿಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಸಾಕ್ಷಿ ಸಿಕ್ಕರೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಬಂಧನ ಮಾಡಬಹುದು, ಇಲ್ಲಿ ನಾಳೆ ಕೂಡ ಬಂಧನ ಮಾಡುವಂತ ಅವಕಾಶ SIT ಪೊಲೀಸ್ನವರಿಗಿದೆ. ಶರತ್, ರೂಪೇಶ್, ಡೀಟೇಲ್ಸ್ಗಾಗಿ